ಶಿಕ್ಷಣದ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಬೇಸಿಕ್ ಎಜುಕೇಷನಲ್ ಸೊಸೈಟಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಬಾರ್ ಕೌನ್ಸಿಲ್ ಬಿಸಿಐನಿಂದ ಮಾನ್ಯತೆ ಪಡೆದ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕೆಎಸ್ಎಲ್ಯು ಹೆಮ್ಮೆಯ ಅಂಗಸಂಸ್ಥೆಯಾಗಿರುವ ಡಾ ರಾಮ್ ಮನೋಹರ್ ಲೋಹಿಯಾ ಕಾನೂನು ಕಾಲೇಜು ವತಿಯಿಂದ ಇಂದು ಜೂನ್ 19ರಂದು ಒಂದು ವಿನೂತನ ಹಾಗೂ ಅತ್ಯಂತ ಅರ್ಥಪೂರ್ಣ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಗೌರವಾನ್ವಿತ ಸಂಸ್ಥೆಯ ಕಾರ್ಯದರ್ಶಿಯವರು ದಕ್ಷ ಆಡಳಿತ ಹಾಗೂ ಮಾರ್ಗದರ್ಶನದಲ್ಲಿ ಗೊಟ್ಟಿಗೆರೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಹಯೋಗದೊಂದಿಗೆ ಪರಿಸರ ಸಂರಕ್ಷಣೆ ಎಂಬ ಮಹತ್ವದ ವಿಷಯದ ಕುರಿತು ಭರ್ಜರಿ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಾನೂನು ವಿದ್ಯಾರ್ಥಿಗಳ ಅಭಿನಯದ ಮೂಲಕ ಪರಿಸರವನ್ನು ಹೇಗೆ ರಕ್ಷಿಸಬೇಕು ಮತ್ತು ಗಿಡಮರಗಳ ಮಹತ್ವ ಏನೆಂಬುದನ್ನು ಕಣ್ಣಿಗೆ ಕಟ್ಟುವಂತೆ ಪ್ರಸ್ತುತಪಡಿಸಲಾಯಿತು. ಈ ಅಪೂರ್ವ ಜಾಗೃತಿ ಕಾರ್ಯಕ್ರಮದ ನೇತೃತ್ವವನ್ನು ಡಾ ರಾಮ್ ಮನೋಹರ್ ಲೋಹಿಯಾ ಕಾನೂನು ಕಾಲೇಜಿನ ಹೆಮ್ಮೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಜಯಲಕ್ಷ್ಮಿ ಕೆಕೆ ಅವರು ವಹಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದ್ರು. ಇನ್ನು ಇಡೀ ನಾಟಕವನ್ನು ಅತ್ಯಂತ ಅದ್ಭುತವಾಗಿ ರೂಪಿಸಿ ನಿರ್ದೇಶಿಸಿದ ನಾಟಕದ ಸಂಯೋಜಕಿಯಾದ ಪ್ರೊಫೆಸರ್ ರೀತಿಕಾ ಎಂ ಅವರ ಶ್ರಮಕ್ಕೆ ಎಲ್ಲರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರತಿಭಾವಂತ ಬೋಧಕ ಮಂಡಳಿಯ ಪ್ರಮುಖರಾದ ಪ್ರೊಫೆಸರ್ ವಿಲಾಸಿನಿ ಕೆ, ಪ್ರೊಫೆಸರ್ ಮೇಧಾವಿ ಹೊಸಕೆರೆ, ಪ್ರೊಫೆಸರ್ ರಾಧಿಕಾ ಹಾಗೂ ಸರ್ಕಾರಿ ಶಾಲೆಯ ಶಿಕ್ಷಕರು ಸಾಥ್ ನೀಡಿದರು. ಕಾಲೇಜಿನ ನೂರಾರು ಕಾನೂನು ವಿದ್ಯಾರ್ಥಿಗಳು ಹಾಗೂ ಶಾಲಾ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಇಡೀ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸಿದರು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಪರಿಸರ ಮಾಲಿನ್ಯ ಮಿತಿಮೀರುತ್ತಿರುವಾಗ ಪ್ರಾಥಮಿಕ ಶಾಲೆಯ ಕಂದಮ್ಮಗಳ ಮನಸ್ಸಿನಲ್ಲೇ ಪರಿಸರ ಪ್ರೇಮದ ಬೀಜ ಬಿತ್ತಲು ರಂಗಭೂಮಿ ನಾಟಕವನ್ನ ಮಾಧ್ಯಮವನ್ನಾಗಿ ಆಯ್ದುಕೊಂಡ ರಾಮ್ ಮನೋಹರ್ ಲೋಹಿಯಾ ಕಾಲೇಜಿನ ಈ ಹೆಜ್ಜೆ ನಿಜಕ್ಕೂ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಮಾದರಿಯಾಗಿದೆ. ನಾಟಕದ ಪ್ರತಿಯೊಂದು ದೃಶ್ಯವೂ ಸರ್ಕಾರಿ ಶಾಲೆಯ ಪುಟಾಣಿ ಮಕ್ಕಳ ಹಾಗೂ ನೆರೆದಿದ್ದ ಸಾರ್ವಜನಿಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಬೀದಿ ನಾಟಕ 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 ಇಲ್ಲಿಗೆ ಬಂದಿರೋ ನಾಟಕವ ನೋಡಿರೋ ನಾಟಕವ ನೋಡಿರೋ ಇಲ್ಲಿಗೆ ಬಂದಿರೋ ನಾಟಕ ಇಲ್ಲಿ ನೆಲೆಸಿರುವಂತಹ ದೊಡ್ಡವರಿಗೂ ಚಿಕ್ಕವರಿಗೂ ವಿಡಿಯೋ ಮಾಡ್ತಾ ಇರೋರ್ಗೂ ವಿಡಿಯೋ ಮಾಡ್ತಾ ಇಲ್ದಿರೋರ್ಗೂ ನಮಸ್ಕಾರ. ಮಾರ್ನಿಂಗ್ ಸಲಾಂ ಕಾಲೇಜ್ ಅಂತ ಹೇಳಿ ವಿದ್ಯಾರ್ಥಿಗಳು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಕಾನೂನು ಏನಂತ ಕೇಳಲು ಮಾರಾಟಕ್ಕೆ ಪ್ರಕೃತಿ ಮತ್ತೆ ಶುರು ಮಾಡೋಣ. ನಾವು ವಿದ್ಯಾರ್ಥಿಗಳಾದ ನಾವು ಕಳೆದ ದಿನದಲ್ಲಿ ನಡೆದ ಪರಿಸರ ದಿನದ ಜ್ಞಾಪಕಾರ್ಥವಾಗಿ ಪ್ರದರ್ಶಿಸಲು ಬಂದಿದ್ದೇವೆ. ಈ ನಾಟಕದ ಉದ್ದೇಶವೇನೆಂದರೆ ನಮ್ಮ ಪ್ರಕೃತಿ ಯಾವ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಬಹುದು ಎಂಬುದನ್ನು ದಯಮಾಡಿ ನಾಟಕವನ್ನು ನೋಡಿ ಗಮನದಿಂದ ನೋಡಿರಿ. ಇತಿಹಾಸದಲ್ಲೇ ಅತಿ ದೊಡ್ಡ ಮಾರಾಟ ನಡೀತಿದೆ. ಯಾವ ರೀತಿ ಅಂದರೆ ಹಿಂದೆ ಎಂದು ಕಂಡು ಕೇಳರಿಯದ ವಿಷಯ ಮಾರಾಟಕ್ಕಿದೆ. ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ಸಂತೋಷವಾದ ವಿಷಯವನ್ನು ತೆಗೆದುಕೊಂಡು ಬಂದಿರಿ. ಏನಂತ ಗೊತ್ತಾ? ಪ್ರಕೃತಿ ಅಲ್ಲ, ಕೋರ್ಟ್ ಅಲ್ಲ, ಪ್ರಾಪರ್ಟಿ ಅಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲ, ಅದಕ್ಕಿಂತ ದೊಡ್ಡದು ಏನಂತ ಗೊತ್ತಾ? ಪ್ರಕೃತಿ ಇದೆ, ಮಾರಾಟ. ಪ್ರಕೃತಿಯನ್ನ ಮಾರುತ್ತೀಯ. ಇದೆಂತ ಕಾಲ ಬಂತು ಗುರು, ಪ್ರಕೃತಿಯನ್ನೇ ಮಾರಾಟ ಆಗ್ತಾ ಇದೆ, ಪ್ರತಿದಿನವೂ ಆಗ್ತಾ ಇದೆ. ರೆಸಾರ್ಟ್ ಮಾಡಲ್ಲ, ಕಾಡು ನಾಶ ಆಗ್ತಿಲ್ವಾ? ರೆಸಾರ್ಟ್ ಮಾಡಲು ನದಿ ಹಾಳಾಗ್ತಿಲ್ವಾ? ಬೆಟ್ಟ ಮಾಡಲು ಗಡಿ ಮಾಡಲು ಬೆಟ್ಟ ಹಾಳಾಗ್ತಿಲ್ವಾ? ಆಗ್ತಾ ಇದೆ. ನಾನು ಮಾತ್ರ ಬಹಿರಂಗವಾಗಿ ಮಾರಾಟ ಮಾಡೇ ಮಾಡ್ತೀನಿ ಅಷ್ಟೇ. ನಮ್ಮ ಭೂಮಿನ ಯಾವ ರೀತಿಗೆ ಹರಾಜಿಗೆ ಇಟ್ಟಿದ್ದಾರೆ ಅಂತ ಬನ್ನಿ ನೋಡೋಣ. ಯಾರು ಈ ಭೂಮಿನ ಕೊಂಡ್ಕೋತಾರೆ ಅಂತ. ಯಾಕಂದ್ರೆ ಇಲ್ಲಿ ರಾಜಕಾರಣಿ, ಊರಿನ ಜನ, ಬಿಸ್ನೆಸ್ ಮ್ಯಾನ್ ಇವರಗಳ ಮಧ್ಯೆ ಇನ್ಫ್ಲೂಯೆನ್ಸರ್ ಕೂಡ ಇದ್ದಾರೆ. ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಹಾಟ್ ಮ್ಯಾನ್, ಬೇಗ ಶುರು ಮಾಡಪ್ಪ. 3 ಗಂಟೆಗೆ ಬೋರ್ಡ್ ಮೀಟಿಂಗ್ ಇದೆ, ಬೇಗ ಶುರು ಮಾಡಪ್ಪ. ಆಯ್ತು, ಬರೋದಿದ್ದಾನ ಬಂದ ಸ್ಟಾರ್ಟ್ ಮಾಡೋಣ. ಬೇಗ ಜಲಬೆಚ್ಚಿದ ನಾಯಕ ಸ್ವಾತಂತ್ರ್ಯ ನಮಸ್ಕಾರ ಕಣ್ರಪ್ಪ. ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಬೇಗ ಮಾಡಪ್ಪ, ನಮ್ ಜನ ಎಲ್ಲ ಕಾಯ್ತಾವ್ರೆ.
ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ, ಒಳ್ಳೆ ರಿವ್ಯೂ ಸಿಗುತ್ತೆ. ಏನು ಮಾಡ್ತಿದಾರಲ್ಲ ಇದನ್ನ ಲೈವ್ ಬಿಡೋಣ, ಒಳ್ಳೆ ಕಂಟೆಂಟು. ಜೀವ ವೈವಿಧ್ಯ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಮಾನವೀಯ ಪ್ರಾಣಿಗಳು ಫಿಟ್ಟಿಂಗ್ ಶುರು 50 ಕೋಟಿಯಿಂದ 80 ಕೋಟಿ ಒಂದ್ಸಲಿ, 90 ಕೋಟಿ, 90 ಕೋಟಿ ಒಂದ್ಸಲಿ, 90 ಕೋಟಿ, 140 ಕೋಟಿ, 140 ಕೋಟಿ ಒಂದ್ಸಲಿ, 170 ಕೋಟಿ, 170 ಕೋಟಿ ಒಂದ್ಸಲಿ, 170 ಕೋಟಿ ಎರಡ್ ಸಲಿ, ಕೋಟಿ ಒಂದ್ಸಲಿ, 200 ಕೋಟಿ ಎರಡ್ ಸಲಿ, 250 ಕೋಟಿ, 250 ಕೋಟಿ ಎರಡ್ ಸಲಿ, 280, 280 ಕೋಟಿ ಒಂದ್ಸಲಿ, 220 ಕೋಟಿ ಒಂದ್ಸಲಿ, 350, 350 ಕೋಟಿ ಒಂದ್ಸಲಿ, 350 ಕೋಟಿ ಎರಡ್ ಸಲಿ, 400 ಕೋಟಿ, 400 ಕೋಟಿ ಎರಡ್ ಸಲಿ, 420 ಕೋಟಿ, 420 ಕೋಟಿ ಒಂದ್ಸಲಿ, 460, 460 ಕೋಟಿ ಒಂದ್ಸಲಿ, 460 ಕೋಟಿ ಎರಡ್ ಸಲಿ, 501 ಕೋಟಿ ಒಂದ್ಸಲಿ, 501 ಕೋಟಿ ಎರಡ್ ಸಲಿ. ಅಯ್ಯೋ ಇದೇನಿತ್ತು, ನಾವು ಕಾಡನ್ನು ಕಟ್ಕೊಂಡ್ಬಿಟ್ವಾ? ಕಾಡಿನಿಂದ ಆಗ್ಬಿಟ್ಟ ನಮ್ಮ ಜನ. ಇನ್ನೇನೇನು ಕೊಂಡ್ಕೊಂತಾರೆ ನೋಡೋಣ ಬನ್ನಿ. ನಿಂತ್ಕೊಳ್ಳಿ ನೀವು ಮಾಡ್ತಾರೆ ತುಂಬಾ ದೊಡ್ಡ ತಪ್ಪು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಮಾಡಬೇಡಿ, ನಾಶ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ. ಗೊತ್ತಿಲ್ಲ, ಏನು ಹೇಳಿ ಮೇಡಮ್? ನಮ್ಮ UN ಕ್ಲೈಮೇಟ್ ರಿಪೋರ್ಟ್ ನಾವು ಕಾಡುಗಳನ್ನ ನಾಶ ಮಾಡಿದಷ್ಟು ನಮ್ಮ ಮುಂದಿನ ಜನರೇಷನ್ಗೆ ಏನು ಇರಲ್ಲ. ನಮ್ಮ ಮುಂದಿನ ದಯವಿಟ್ಟು ಇದೆಲ್ಲ ಮಾಡಬೇಡಿ. ಏನಮ್ಮ ನಿಂದು? ನೋಡಿ ನೀವು ಈ ಕಾಡುಗಳು ನಾಶ 10,000 ವರ್ಷಗಳಿಂದ ಮಾಡಿರೋ ನಮ್ಮ ಪ್ರಕೃತಿ ಎಲ್ಲ ನಾಶ ಆಗೋಗುತ್ತೆ. ಇದೆಲ್ಲ ಮಾಡಬೇಡಿ. ಕೆರೆನ ಉಳಿಸಿ, ಗಾಳಿನ ಉಳಿಸಿ. ನಾನು ಕಟ್ಸ್ಕೊಡ್ತೀನಿ ಬಿಡಮ್ಮ. ಏನ್ ಸರ್ ಓದ್ಗೋಸ್ಕರ ಕಟ್ಟಿಸ್ಕೊಳ್ತೀರಾ? ಅಲ್ಲ, ಜನರಿಗೋಸ್ಕರ ಜೀವನೇ ಕೊಡ್ತೀರಾ ಅಂತ ಏನು ನಮ್ಮ ಕೆರೆ ಕಟ್ಸ್ಕೊಡಲ್ಲೇನಮ್ಮ? ಎಷ್ಟು ವರ್ಷ ಮಾಡ್ತೀರಾ? ಆಮೇಲೆ ಸರ್ ಯಾರ್ ಸರ್ ನೋಡ್ತಾರೆ? ಹೇಳಪ್ಪ, ಜನರು ನಮಗಿಸ್ಕೊಡಿ, ನಾವು ಕಟ್ಸ್ಕೊಡೋಣ ಕೆರೆನ. ಇವ್ರಿಗೆ ಈಗಲೂ ದುಡ್ಡು, ಇವಾಗ್ಲೂ ದುಡ್ಡು. ಯಾವಾಗಲ್ಲ ಇವ್ರ ಬುದ್ಧಿ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ಕೆರೆಗಳು ಮುಖ್ಯ. ಅದು ಯಾವಾಗ ಬಿಟ್ಟಿದೆ? ನೋಡಿ ನಮ್ಮ ಸೈಂಟಿಸ್ಟ್ ಎಷ್ಟು ವಿವರಣೆ ಕೊಟ್ಟು ಅಂತ ಅವ್ರು ಎಷ್ಟೇ ಹೇಳಿದ್ರು ಕೂಡ ಅವ್ರ ಮಾತು ಕೇಳ್ತಾರ ಈ ದೊಡ್ಡ ಜನ. ಇನ್ನ ಏನೇನ್ ಮಾಡ್ತಾರೋ ನೋಡೋಣ. ಇದು ಆರೋಗ್ಯ ಫಿಟ್ಟಿಂಗ್ ಶುರು 50 ಲಕ್ಷ, 80 ಲಕ್ಷ, 90 ಲಕ್ಷ ಒಂದ್ಸಲಿ, 90, 90 ಲಕ್ಷ ಒಂದ್ಸಲಿ, 90 ಲಕ್ಷ ಎರಡ್ ಸಲಿ. ಏನ್ ಮಾಡ್ತಾ ಇದ್ದೀರಾ? ಸಾವೇರಿನಿಲ್ಲ. ಅದು ನಮ್ಮ ಹೊಲದ ಜೀವ, ನಮ್ಮ ಮಕ್ಕಳ ಜನಕರಗಳ ದಾಹ. ಅದನ್ನ ನೀವು ಲಾಭ ಇದ್ದೀರಾ? ಎಕನಾಮಿಕ್ ಮಾರ್ಕೆಟ್. ನಾನು 5 ವರ್ಷ ಕೆಲಸ ಮಾಡಿದ ಹೊಲ ಬಿಟ್ಟು ಬರ್ಬೇಕಾಯ್ತು. ನನ್ನ ಮಗ ಊರು ಬಿಟ್ಟು ಬೆಂಗಳೂರಿಗೆ ಹೋದ. ನಿಮ್ಮ 5 ಕೋಟಿ ತಗೊಂಡು ನೀರಿಲ್ಲದೊಂದು ದಿನ ಬರ್ತಿದ್ದ. ನಾವು ವಾಟರ್ ಪ್ಯೂರಿಫೈ ಇಂಡಸ್ಟ್ರಿಯನ್ನು ಓಪನ್ ಮಾಡ್ತಿದ್ದೀವಿ. ಅಂದ್ರೆ ನೀರು ಸಹ ಅದರಿಂದ ನಿಮ್ಮ ಊರಿನ ಜನಗಳಿಗೂ ಕೆಲಸ ಸಿಗುತ್ತೆ, ನಿಮ್ಮ ಮಗನಿಗೂ ಕೂಡ ಕೆಲಸ ಸಿಗುತ್ತೆ. ಇನ್ನೇನ್ ಬೇಕು? ಒಂದ್ಸರಿ ನೀರನ್ನ ಕೊಡಿ, ನಂತರ ಕಾಯಿಲೆ ತಗೊಳ್ಳಿ, ನಂತರ ಆಸ್ಪತ್ರೆಯನ್ನು ತೆಗೀರಿ. ಇದು ವ್ಯಾಪಾರ. ಸರ್, ಇದ್ರಲ್ಲಿ ನಂದೆಷ್ಟು ಪಾಲು? ಇದರೊಂದು ಪಾಲು ಕೇಳ್ತಾರ? ಈ ಭೂಮಿ ನಮ್ಮ ತಾಯಿ ಹೊಟ್ಟೆಯಿಂದ ಅನ್ನ ತಿನ್ನ ನಾವು ನೀವು ನಿಮ್ಮ ತಾಯಿನ ಮಾಡ್ತೀರಾ? ನಮಸ್ಕಾರ. ನೋಡ್ತಾ ಇದ್ದೀರಾ ಆರ್ಮಿ ನ್ಯೂಸ್ ಚಾನೆಲ್. ನಾನು ಇವತ್ತು ನೋಡಿದ್ವಲ್ಲ, ಅದೇ ಇದನ್ನ ಕೊಂಡ್ಕೊಂಡು ನನ್ನ ಅಭಿಪ್ರಾಯ ತಿಳ್ಕೊಳ್ಳೋಣ. ನಮಸ್ತೆ. ನೀವು ಈಗ ನೀರು ಮತ್ತೆ ಭೂಮಿಯ ಬಿಟ್ಟಿಂದ ಗೆದ್ದಿದ್ದೀರಲ್ಲ, ಅಭಿಪ್ರಾಯ ಮೇಡಮ್, ನಾವು ಪಾರಕ್ಕೆ ತಗೊಂಡಿದ್ದೀವಿ, ನದಿನೇ ತಗೊಂಡಿದ್ದೀವಿ. ಇಲ್ಲಿರೋ ಎಲ್ಲ ಒಂದು ಲೋಕಲೈಟ್ಗೆ ಕೆಲಸ ಕೊಟ್ಟು ಕೊಡೋಣ ಅನ್ಕೊಂಡಿದ್ದೀವಿ, ರಜಾ ಕಟ್ಟೋಣ ಅನ್ಕೊಂಡಿದ್ದೀವಿ, ಫ್ಯಾಕ್ಟ್ರಿ ಕಟ್ಟೋಣ ಅನ್ಕೊಂಡಿದ್ದೀವಿ. ಅದರಿಂದ ಊರಿನ ಜನಗಳಿಗೆಲ್ಲ ನೋಡಿ, ಇವರು ಕಾಡಿನ ನಾಶ ಮಾಡ್ತಾರೆ ಅಂತ ಆಮೇಲೆ ಜನ ಕೆಲಸ. ಇದೇ ನಮ್ಮ ಸಮಾಜ. ನೋಡ್ತಿದ್ದೀರಿ RMN ನ್ಯೂಸ್ ಚಾನೆಲ್. ನಾನು ಮೋನಾಲಿಸಾ, ನನ್ನ ಜೊತೆ ಕ್ಯಾಮ್ರಾಮನ್ ಆಗಿ. ಒಬ್ಬ ರೈತ ಶಕ್ತಿ ಕನ್ನಿಯಾಗಿದ್ದಾರೆ. ನಮ್ಮ ರೈತ ಮಹಿಳೆ ಈ ಭೂಮಿಯ ಋಣದ ಬಗ್ಗೆ ಹೇಳಿದ್ದನ್ನು ಕಂಡಾದರೂ ಈ ದೊಡ್ಡ ಜನರಿಗೆ ಗೊತ್ತಿದೆ. ಇನ್ನ ಇನ್ಫ್ಲುಯೆನ್ಸರ್ಗಳು ಏನ್ ಮಾಡ್ತಾರೋ ಕಾದು ನೋಡೋಣ ಬನ್ನಿ. ಹಾಯ್ ಗೈಸ್, ನಾನು ನಿಮ್ಮ ಮನೆಯಲ್ಲಿ ಹುಡುಗ ಮನು ಮಾತಾಡ್ತಿರೋದು. ಇವತ್ತಿನ ಡೈಲಿ ಏನೇನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಅದೆಲ್ಲ ಬೇಡ, ಅವ್ರಿಗೆಲ್ಲ ಇದು ಗೊತ್ತಾ? ಏನು ಬರುತ್ತೆ ಬುದ್ಧಿ. ಒಬ್ಬ ಯುವ ಜನತೆ ಅನ್ಸನ್ನ ದೊಡ್ಡತನಕ್ಕೆ ಪ್ರಶ್ನೆ ಆಗಿದೆ. ಇನ್ನು ಈ ಜನತೆ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನೋಡೋಣ. ಇನ್ನ ಈ ಸುದ್ದಿ ಯಾರ ಕೈ? ಈ ಭೂಮಿ ಮಾರುವಂತ ವಸ್ತು ಅಲ್ಲ, ಅದು ನಮ್ಮೆಲ್ಲರ ಅಮಾನತು, ನಮ್ಮ ಮಕ್ಕಳ ಹೆಸರಲ್ಲ. ನೋಡಿದೇನ್ರಿ, ಒಂದು ಮರ ನೆಡಿ. ಆ ಮರ ನಮ್ಮ ಡೈಆಕ್ಸೈಡ್ ಅನ್ನ ಹೀರುತ್ತದೆ, ಹಾಗೆ ಆಮ್ಲಜನಕನ ಕೊಡುತ್ತದೆ. ನಮ್ಮ ಬಿಟ್ಟನ್ನು ಕೊಡುತ್ತಾ ಹೇಳಿ? ಮುಂದೆ ಎಲ್ಲರೂ ಗಿಡವನ್ನು ನೆಡಿ, ಪ್ಲಾಸ್ಟಿಕ್ ಕವರನ್ನು ತ್ಯಜಿಸಿ, ನೀರನ್ನು ಉಳಿಸಿ. ಕೆರೆ ನಮ್ಮ ನಾಡಿನ ಜೀವನಾಡಿ, ಅದನ್ನು ಉಳಿಸುವುದು ಮಗಳ
ಹೇಳ್ತೀರಾ? ನನ್ನ ಅಪಾರ ಹಾಳಾಗಿದೆ ನಮ್ಮ ಪರಿಸರ, ಅದೇ ನನಗೆ ಬೇಸರ. ನೆರಳಲ್ಲಿ ಹಕ್ಕಿಗಳ ಹಾಡು ಮಧುರದಲ್ಲಿ ನದಿ ಬೆಟ್ಟ ಪ್ರಕೃತಿಯ ಅಮೂಲ್ಯ ಕಾಣಿಕೆಗಳಲ್ಲ. ಗಿಡ ಬೆಳೆಸೋಣ, ಪರಿಸರ ಮಾಲಿನ್ಯವನ್ನು ದೂರ ಮಾಡೋಣ, ಸ್ವಚ್ಛ ಭೂಮಿಯನ್ನು ನಿರ್ಮಿಸೋಣ. ಗಾಳಿ ನೀರು ಇದನ್ನು ಕಾಪಾಡುವುದು ನಮ್ಮ ಹೊಣೆಗಾರ. ಪ್ರಕೃತಿ ನಕ್ಕರೆ ಬದುಕು ಸುಂದರ, ಪರಿಸರ ಉಳಿದರೆ ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಪರಿಸರ ಮಾರಾಟಕ್ಕಿದೆ ಅನ್ನುವಂಥ ಒಂದು ಜನಜಾಗೃತಿ ನಾಟಕವನ್ನು, ಬೀದಿ ನಾಟಕವನ್ನು ನಮ್ಮ ಕಾನೂನು ಕಾಲೇಜಾದಂಥ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಕಾಲೇಜ್ ಆಫ್ ಲಾ, ಬನ್ನೇರ್ಘಟ್ಟ ರೋಡ್, ಗೊಟ್ಟಿಗೆರೆ ಇವರ ವತಿಯಿಂದ ಸಕ್ಸಸ್ಫುಲ್ ಆಗಿ ಜರುಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತು ಮಕ್ಕಳೆಲ್ಲರಿಗೂ ಈ ನಾಟಕದ ಒಂದು ಅರಿವು ಮೂಡಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಪರಿಸರ ಅನ್ನೋದು ಮಾರಾಟಕ್ಕಿಲ್ಲ, ಇದು ಉಳಿಸೋದಕ್ಕಿದೆ. ಮುಂದಿನ ಭವಿಷ್ಯವನ್ನು ನಾವು ಉಳಿಸ್ಬೇಕಂದ್ರೆ ಇವತ್ತಿಂದನೇ ನಾವು ಪರಿಸರವನ್ನು ಉಳಿಸ್ಬೇಕಾಗತ್ತೆ. ಈಗಾಗಲೇ ನಮಗೆ ಗೊತ್ತಿಲ್ಲದೆ ಅಭಿವೃದ್ಧಿ ಹೆಸರಿನಲ್ಲಿ ಎಷ್ಟೊಂದು ಮರಗಳನ್ನು ಕಡ್ದಿದ್ದೇವೆ, ಎಷ್ಟೊಂದು ನದಿಗಳನ್ನು ಮುಳುಗಿಸಿದ್ದೇವೆ, ಎಷ್ಟೊಂದು ಮಾನವನಿಂದ ಆಗ್ತಕ್ಕಂಥ ಕೆಲಸದಿಂದ ಪರಿಸರಕ್ಕೆ ನಮಗೆ ಗೊತ್ತಿಲ್ಲದೇನೆ ಎಷ್ಟೊಂದು ಹಾನಿಯನ್ನು ಮಾಡಿದ್ದೇವೆ. ಅದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನಮ್ಗೆ ಈಗೆಲ್ಲರಿಗೂ ಗೊತ್ತಿರೋ ರೀತಿ ಪರಿಸರವನ್ನು ಉಳಿಸಲೇಬೇಕಾಗಿರ್ತಕ್ಕಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ನಮಗೆ ಅನಿಸ್ತಾ ಇದೆ. ಅದರಿಂದ ಪರಿಸರದ ಜಾಗೃತಿ ದಿನಾಲಾದ್ರೂ ಕಷ್ಟನೇ, ದಿನಾಲಾದ್ರೂ ನಮಗೆ ಒಳ್ಳೆಯದೇ. ಯಾಕೆ ಅಂತ ಹೇಳಿದ್ರೆ ಪರಿಸರದ ಮಹತ್ವವನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ನಾಟಕ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ನಾಟಕ, ಎಲ್ಲರಿಗೂ ಅರಿವು ಮೂಡಿಸ್ತಕ್ಕಂಥ ಒಂದು ನಾಟಕ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಪಾರ್ಟಿಸಿಪೆಂಟ್ಸ್ಗೆ ಎಲ್ಲರಿಗೂ ನಾನು ಇವತ್ತಿನ ದಿನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ವೀಕ್ಷಕರಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಾಲೇಜಿನ ಪರವಾಗಿ, ಮ್ಯಾನೇಜ್ಮೆಂಟ್ನ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಎಲ್ಲರ ಪರವಾಗಿ ನಾನು ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದ. ನಾನು ವಿಲಾಸಿನಿ ಕೆ, ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಕಾನೂನು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾವು ಈ ದಿನ ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ಬೀದಿ ನಾಟಕವನ್ನು ಏರ್ಪಾಟು ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅವರ ಸಹಯೋಗದೊಂದಿಗೆ ನಾವು ಇಲ್ಲಿ ಒಂದು ಚಿಕ್ಕ ಬೀದಿ ನಾಟಕವನ್ನು ಪ್ರದರ್ಶಿಸಿದ್ದೇವೆ. ಇದರಿಂದ ಮಕ್ಕಳು ಚೆನ್ನಾಗಿ ಪರಿಸರದ ಸಂರಕ್ಷಣೆ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಎಂದು ಭಾವಿಸುತ್ತಿದ್ದೇವೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಹಾಗಾಗಿ ಮತ್ತು ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಹಾಗಾಗಿ ಈ ಮಕ್ಕಳ ಮನಸ್ಸಿನಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡುವ ಬೀಜವನ್ನು ಬಿತ್ತಬೇಕು. ಆದ್ದರಿಂದ ನಾವೆಲ್ಲರೂ ಫ್ಯಾಕಲ್ಟೀಸ್, RML ಲಾ ಕಾಲೇಜ್ ಅವರು, ನಮ್ಮ ಪ್ರಾಂಶುಪಾಲರು ಎಲ್ಲರೂ ಸೇರಿ ಹಾಗೂ ಮಕ್ಕಳು ಎಲ್ಲರೂ ಸೇರಿ ನಾವು ಇಲ್ಲಿ ಬೀದಿ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಬೇಸಿಕ್ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಕಾನೂನು ಕಾಲೇಜ್, ಗೊಟ್ಟಿಗೆರೆ ಇವರ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಬೀದಿ ನಾಟಕದ ಮೂಲಕ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೊಟ್ಟಿಗೆರೆಯ ಮಕ್ಕಳಿಗೆ ಒಂದು ಜಾಗೃತಿಯನ್ನು ಸೃಷ್ಟಿಸಿದ್ದೇವೆ. ಅದರಿಂದ ಪ್ರತಿದಿನ ಪ್ರತಿ ಒಂದು ಮಗು ಒಂದು ಮರವನ್ನು ನೆಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.